ಶಾಸಕರು ವಿದೇಶ ಪ್ರವಾಸಕ್ಕೆ ಹೋಗಿದ್ದು ಅವರಿಗೆ ಹ್ಯಾಪಿ ಜರ್ನಿ. ಆದರೆ ನಾನು ವಿದೇಶ ಪ್ರವಾಸಕ್ಕೆ ಹೋಗುವುದಿಲ್ಲ ಎಂದು ಶಾಸಕ ಶಿವಗಂಗಾ ಬಸವರಾಜ್ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು 6ನೇ ತಾರೀಕು ಬಜೆಟ್ ಮಂಡನೆಯಾಗುತ್ತಿದ್ದು ಈ ಸಂದರ್ಭದಲ್ಲಿ ಕ್ಷೇತ್ರಕ್ಕೆ ಅನುದಾನ ಕೇಳಬೇಕು. ಅದನ್ನು ಬಿಟ್ಟು ವಿದೇಶ ಪ್ರವಾಸ ಹೋಗುವುದು ಸೂಕ್ತ ಅಲ್ಲ ಎಂದರು. ಶಾಸಕರು ವೈಯಕ್ತಿಕ ಕಾರಣಕ್ಕೆ ವಿದೇಶ ಪ್ರವಾಸ ಹೋಗುತ್ತಿದ್ದಾರೋ ಅಥವಾ ಯಾರಾದರೂ ಕಳುಹಿಸುತ್ತಿದ್ದಾರೋ ಗೊತ್ತಿಲ್ಲ. ಅದು ಅವರ ವೈಯಕ್ತಿಕ ವಿಚಾರ. ನಾನು ಹೋಗೋಲ್ಲ ಎಂದರು. 2.5 ವರ್ಷ ಅಧಿಕಾರ ಹಂಚಿಕೆ ಬಗ್ಗೆ ಹೈಕಮಾಂಡ್ ಅಥವಾ ಸಿದ್ದರಾಮಯ್ಯ 2.5 ವರ್ಷಕ್ಕೆ ಮಾತು ಕೊಟ್ಟಿಲ್ಲ, ಒಪ್ಪಂದ ಆಗಿಲ್ಲ ಎಂದು ಹೇಳಿಕೆ ಕೊಡುವ ಮೂಲಕ ಗೊಂದಲಕ್ಕೆ ತೆರೆ ಎಳೆಯಬೇಕು ಎಂದರು. ಸಚಿವ ಎಚ್.ಸಿ. ಮಹದೇವಪ್ಪ ನಾಯಿ ಹಾಗೂ ಬಾಲದ ಬಗ್ಗೆ ಮಾತನಾಡಿದ್ದಾರೆ. ನಾಯಿಗೆ ಬಾಲ ಇದ್ದರೆ ಅದಕ್ಕೆ ಶೋಭೆ, ನಾಯಿ ಹಾಗೂ ಬಾಲ ಎರಡು ನಮ್ಮದೇ ಎಂದರು. ಮಹದೇವಪ್ಪ ಅವರು ಹಿರಿಯರಿದ್ದು ಈ ರೀತಿ ಮಾತನಾಡೋದು ಸರಿಯಲ್ಲ. ಬೀದಿ ನಾಯಿಗೆ ಶಾಸಕರನ್ನು ಹೋಲಿಸಿದ್ದು ಹಾಗಿದ್ದರೆ ಅವರು ಶಾಸಕರಲ್ವಾ? ಅವರು ಯಾರು? ಗಾಜಿನ ಮೇಲೆ ಕೂತು ಕಲ್ಲು ಹೊಡೆಯಬಾರದು ಎಂದರು. ಶಾಮನೂರು ಶಿವಶಂಕರಪ್ಪನವರು ಇದೇ ಕೊನೆ ಚುನಾವಣೆ, ಮುಂದೆ ಮುಸ್ಲಿಮರಿಗೆ ಟಿಕೆಟ್ ನೀಡುವುದಾಗಿ ಹೇಳಿಕೆ ನೀಡಿದ್ದು ನೋಡಿದ್ದೇನೆ. ಆದರೆ ಈಗ ನುಡಿದಂತೆ ನಡೆಯುವವರು ಯಾರಿರ್ತಾರೆ ಹೇಳಿ ಎಂದ ಅವರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೂಡ ಮಾತಿನ ಮೇಲೆ ನಿಲ್ಲೋದಿಲ್ಲ. ಈ ಸಂದರ್ಭದಲ್ಲಿ ಆ ಮಾತು ಅಪ್ರಸ್ತುತ ಎನ್ನುತ್ತಾರೆ ಎಂದ ಅವರು, ಡಿಕೆ ಶಿವಕುಮಾರ್ ಸಿಎಂ ಇವತ್ತೇ ಆಗಲಿ ಎನ್ನುವುದರಲ್ಲಿ ನಾನು ಮೊದಲಿಗ, ಆದರೆ ಅದೆಲ್ಲ ತೀರ್ಮಾನ ಮಾಡೋದು ಹೈಕಮಾಂಡ್ ಎಂದರು. ಹ್ಯಾಪಿ ಜರ್ನಿ ಕರೆದಿಲ್ಲ, ಹೋಗೋ ಸಂದರ್ಭನೂ ಅಲ್ಲ ಇದು. ಯಾಕೆಂದರೆ ಬಜೆಟ್ಟು ಪೂರ್ವಭಾವಿ ನಡೀತಾ ಇದೆ. 6ನೇ ತಾರೀಕು ಬಜೆಟ್ ಮಂಡಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಈ ಸಂದರ್ಭದಲ್ಲಿ ನಾವು ಇಲ್ಲಿ ಏನಾದ್ರು ಕ್ಷೇತ್ರಕ್ಕೆ ಅನುದಾನ ಕೇಳೋದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಬಿಟ್ಟರೆ ವಿದೇಶ ಪ್ರವಾಸ ಹೋಗೋದು ಸೂಕ್ತ ಅಲ್ಲ. ವೈಯಕ್ತಿಕ ಕಾರಣಕ್ಕೆ ಹೋಗ್ತಿದ್ದಾರೋ ಅಥವಾ ಯಾರೋ ಕಳಿಸ್ತಿದ್ದಾರೋ ಅವ್ರಿಗೆ ಸ್ವತಂತ್ರ ಇದೆ ಹೋಗೋಕ್ಕೆ. ನಾವೇ ಅಬ್ಜೆಕ್ಷನ್ ಮಾಡೋಕ್ಕೆ ಬರೋಲ್ಲ. ನಾನು ವೈಯಕ್ತಿಕವಾಗಿ ನೀವು ಕೇಳಿದ್ದಕ್ಕೆ ನಾನು ಹೋಗಲ್ಲ ಈ ಸಂದರ್ಭದಲ್ಲಿ ಅಂತ ಹೇಳಿದೆ. ಅವ್ರು ಹೋಗೋಕ್ಕೆ ನಂದೇನು ಅಭ್ಯಂತರನೂ ಇಲ್ಲ. ಆಮೇಲೆ ನಾನು ಅವರಿಗೆ ಹೋಗ್ಬೇಡ್ರಿ ಅಂತ ಹೇಳೋಕ್ಕೂ ಬರೋದಿಲ್ಲ. ಅವ್ರವ್ರ ವೈಯಕ್ತಿಕ ವಿಷಯ. ಒಂದು ಕಡೆ ಸಿದ್ದರಾಮಯ್ಯವರು ಶಕ್ತಿ ಪ್ರದರ್ಶನ ಮಾಡ್ತಿದ್ದಾರೆ ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತದೆ. ಶಕ್ತಿ ಪ್ರದರ್ಶನ ನೀವು ಹೇಳೋದು ನೋಡಿದ್ರೆ 25 ಜನ ನಮ್ಮದು ಶಕ್ತಿ 25 ಜನ ಆಗ್ತದಂಗೆ ಶಕ್ತಿ. ಅದರಲ್ಲಿ MLC 4-5 ಜನ ಇರಬೇಕೇನೋ, 15-16 ಜನ. ಥರದ್ದು ಯಾವುದು ಶಕ್ತಿ ಪ್ರದರ್ಶನ ಅಲ್ಲ. ಅವರು ಯಾವ ಕಾರಣಕ್ಕೆ ಹೋಗಿರೋನೇ ರಾತ್ರಿ 8 ಗಂಟೆಗೇನೋ ಏರ್ಪೋರ್ಟಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಬಂತು. ರಾತ್ರಿ 8 ಗಂಟೆಗೆ ಬರ್ತಾರೆ ಅಂತ. ನಿಮ್ಗೆ ಅಲ್ಲಿ ಹೋದರೆ ಕರೆಕ್ಟಾಗಿ ಸಿಗ್ತದೆ ಯಾವ ಉದ್ದೇಶಕ್ಕೆ ಹೋಗ್ತಾರೆ, ಏನಕ್ಕೆ ಹೋಗ್ತಾರೆ ನಮ್ಮ ಮಾಹಿತಿ. ಅಲ್ಲ, ಈ ಅಧಿಕಾರ ಹಂಚಿಕೆ ವಿಚಾರ ಬಗ್ಗೆ ಪ್ರಶ್ನಿಸಿದಾಗ ಸಿದ್ದರಾಮಯ್ಯನವರು ಯಾಕೆ ಸಿಡಿಮಡಿ ಬೀಳ್ತಾ ಇದ್ದಾರೆ? ಅವ್ರನ್ನೇ ಕೇಳಬೇಕು. ನಾನು ಈ ಹಿಂದೆ ತಮಗೆ ಹೇಳಿದ್ದೀನಿ, ಏನು 2 ವರ್ಷ ಅನ್ನೋದು ಭಾಳ 2 ವರ್ಷ ಸ್ಟಾರ್ಟ್ ಆದಾಗಿಂದ 2 ವರ್ಷ ಸ್ಟಾರ್ಟ್ ಆಯಿತು. ಅವ್ರದ್ದು 2 ವರ್ಷ ಮುಗಿದಾಗಿಂದ ಅವತ್ತಿಂದನೂ ಈ ಚರ್ಚೆ ಆಗ್ತಾ ಇರೋದ್ರಿಂದ ನಾನು ಮೊನ್ನೆ ಲಾಸ್ಟ್ ಒಂದು ಹೇಳಿಕೆ ಕೊಟ್ಟೆ. ಹೈಕಮಾಂಡ್ ಆದ್ರಾಗ್ಬೋದು, ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರಾದ್ರಾಗ್ಬೋದು, ನಾನು 2.5 ವರ್ಷಕ್ಕೆ ಮಾತು ಕೊಟ್ಟಿಲ್ಲ. 2 ವರ್ಷಕ್ಕೆ ಮಾತು ಕೊಟ್ಟಿಲ್ಲ. 2 ವರ್ಷದ ಯಾವುದು ಒಪ್ಪಂದನೂ ಆಗಿಲ್ಲ. ನನ್ನೊಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಈ ಪ್ರವಾಸನೂ ರದ್ದಾಗ್ತವೆ. ಈ ಮುಖ್ಯಮಂತ್ರಿ ವಿಷಯ ನೀವು ಬಂದಾಗಲೆಲ್ಲ ಕೇಳೋದು ತಪ್ತದೆ, ನಾವು ನೀವು ಮಾಧ್ಯಮದಲ್ಲಿ ಉತ್ತರ ಕೊಡೋದು ತಪ್ತದೆ. ಯಾರೊಬ್ಬರು ಉತ್ತರ ಹೇಳ್ಬಿಟ್ರೆ ದೇಶಪಾಂಡೆಯವ್ರು ಚೆನ್ನಾಗಿ ಹೇಳಿದ್ರು, ಬಗೆಹರಿಸಬೇಕು ಹೈಕಮಾಂಡ್ ಅಂತ. ಬಗೆಹರಿಸಿದ್ರೆ ಉತ್ತಮ. ಸಿದ್ದರಾಮಯ್ಯನವರೇನೋ ಪ್ರಮಾಣ ಮಾಡಿದಾರೆ ಸರ್, ಯಾರ ಮೇಲೋ ಏನಂತ ಮಾಡಿದಾರೆ ಅಂತ ಏನಾದ್ರು ಗೊತ್ತಾ? ನೀವೇ ಹೇಳ್ಬೇಕು ಯಾರ ಮೇಲೆ ಅಂತ ಹೇಳಿದಿರ, ನಿಮಗೆ ಗೊತ್ತಿರೋ, ನನಗೆ ಗೊತ್ತಿಲ್ಲ ಅದು. ಅಲ್ಲ, ಕೆಲವೊಂದಿಷ್ಟು ಅವರ ಆಪ್ತ ಸಚಿವರು ಹೇಳ್ತಾ ಇದ್ದಾರೆ ಹೈಕೋರ್ಟ್ ಬೀದಿ ನಾಯಿಗಳನ್ನ ಹಿಡಿಯೋಕೆ ಆದೇಶ ಮಾಡಿದೆ ಅಂತ. ಅಂದರೆ ಇಂಡೈರೆಕ್ಟ್ ಆಗಿ ಡಿ.ಕೆ. ಶಿವಕುಮಾರ್ ಆಪ್ತ ಶಾಸಕರಿಗೆ ಹೇಳಿದಂಗೆ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆ. ಈಗ ಬಾಲನೂ ನಮ್ಮದೇ, ನಾಯಿನೂ ನಮ್ಮದೇ. ಈಗ ಬಾಲದ ಬಗ್ಗೆ ಬೇಜಾರಾದರೆ ನಾಯಿ ಗೌರವ ಇರಲ್ಲ. ನಾಯಿ ಬಾಲ ಅಲ್ಲಾಡಿಸಿದ್ರೆ ಬೆಲೆ. ಹಾಗಾಗಿ ನಾಯಿ ಬಾಲದ ಬಗ್ಗೆ ಮಾತಾಡಬಾರ್ದು. ಅವ್ರು ಹಿರಿಯರಿದ್ದಾರೆ, ಆ ಥರ ಎಲ್ಲ ಪದಗಳು ಬಳಕೆ ಮಾಡಬಾರ್ದು. ಅವ್ರು ಯಾವ ವಿಷಯದಲ್ಲಿ ಮಾತಾಡಿದ್ರೋ ಗೊತ್ತಿಲ್ಲ. ಏನಾದ್ರು ಡಿ.ಕೆ. ಸಾಹೇಬ್ರ ಫಾಲೋವರ್ಸ್ ಇರ್ಬೋದು, ಸಿದ್ದರಾಮಯ್ಯ ಫಾಲೋವರ್ಸ್ ಇರ್ಬೋದು, ಅಥವಾ ಕಾಂಗ್ರೆಸ್ ಶಾಸಕರ ಬಗ್ಗೆ ಮಾತಾಡಿದರೆ ಅದು ಸರಿ ಅಲ್ಲ. ಬದಲಾವಣೆ ಕೇಳಿದ ತಕ್ಷಣ ಬೀದಿ ನಾಯಿಗಳು ತೆಗಿಯಕ್ಕೆ ಹೈಕೋರ್ಟ್ ಆದೇಶ ಮಾಡಿದೆ. ನೋಡಿದೆ, ನಾನು ವಿಡಿಯೋ ನೋಡಿದೆ. ಆ ಪದಗಳೆಲ್ಲ ಬಳಕೆ ಮಾಡಬಾರ್ದು. ಈಗ ಬೀದಿ ನಾಯಿಗೆ ಶಾಸಕರು ಹೋಲಿಸಿದ್ರೆ ಅವರು ಒಬ್ಬರು ಶಾಸಕರಲ್ವಾ? ಮತ್ತು ಅವ್ರು ಯಾರು? ಈಗ ಬೀದಿ ನಾಯಿ ಬಗ್ಗೆ ಶಾಸಕರನ್ನು ಹೋಲಿಸಿದ್ದಾರೆ ಅವ್ರೀಗ. ಡಿ.ಕೆ. ಸಾಹೇಬ್ರ ಫಾಲೋವರ್ ಇರಲಿ, ಕಾಂಗ್ರೆಸ್ ಫಾಲೋವರ್, ಸಿದ್ದರಾಮಯ್ಯ ಅವ್ರು ಶಾಸಕರ ಬಗ್ಗೆ ಮಾತಾಡಿದ್ದಾರೆ. ಹಂಗಾರೆ ಅವ್ರು ಯಾರು? ಅವರು ಅದೇ ಆಗ್ತದಲ್ವಾ? ಮತ್ತು ಅವ್ರನ್ನೂ ಸೇರಿಸಿ ಅನ್ಕಂದ್ರೆ ಗಾಜಿನ ಮೇಲೆ ಕೂತನ್ನು ಕಲ್ಲು ಹೊಡೆದಂಗೆ ಆಗ್ತದೆ. ಪದಗಳನ್ನ ಹಿರಿಯರಿದ್ದಾರಪ್ಪ, ನಾವೆಲ್ಲ ಅವ್ರಿಗೆ ಹೇಳ್ಕೊಡ್ಬಾರ್ದು.
ಅವರು ನಾವು ಇಂಥವೇನಾದ್ರು ಪಾದ ಮಾತಾಡಿದ್ರೆ ನಮಗೆ ಅವ್ರು ತಿದ್ದಿ ಹೇಳ್ಬೇಕು ಅಂತಾರಲ್ಲ, ಅವರೇ ಮಾತಾಡ್ತಾರೆ ಅಂದರೆ ನಾವು ಅವ್ರು ಫಾಲೋ ಮಾಡಿದಾಗ ನಮಗಲ್ಲೂ ನಾಳೆ ದಿನ ಪದ ಬಂದರೆ ಏನು ಮಾಡೋದು.